ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ಸಾಕಷ್ಟು ಏಂಜಲ್ ನಂಬರ್ಸ್ಗಳಿಂದ ತುಂಬಾ ಒಂದು ಬೇರೆ ಬೇರೆ ರೀತಿಯಾದ ಪ್ರಾಬ್ಲಮ್ಸ್ಗಳಿಗೆ ನಾವು ಏಂಜಲ್ ನಂಬರ್ಸ್ನ ಕೊಡ್ತಾ ಇದ್ದೀನಿ. ಸಾಕಷ್ಟು ಒಂದು ದೊಡ್ಡ ಬುಕ್ಕೇ ಇದೆ ಆ ಏಂಜಲ್ ನಂಬರ್ಸ್ದು. ಸ್ವಿಚ್ ವರ್ಡ್ಸು, ಸ್ವಿಚ್ ಕೋಡು, ವೇದಿಕ್ ಸ್ವಿಚ್ ವರ್ಡು, ಇದು ಎಲ್ಲ ಒಂದು ದೊಡ್ಡ ಬುಕ್ಕೇ ಇದೆ. ಸೊ ಅದರಲ್ಲಿ ನಾನು ಮತ್ತಷ್ಟು ನಿಮಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಮತ್ತೊಂದು ನಿಮಗೆ ವಿಡಿಯೋನ ತಗೊಂಡು ಬಂದಿದ್ದೀನಿ. ಅದರಲ್ಲಿ ನೀವು ಬನ್ನಿ. ಯಾರ್ಯಾರಿಗೆಲ್ಲ ತುಂಬ ಜನ ಕಮೆಂಟ್ ಮುಖಾಂತರ ಕೇಳಿದ್ರಿ, ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ ನೀವು ಏಂಜಲ್ ನಂಬರ್ನ ಕೊಡಿ ಅಂತ ಹೇಳಿ ನೀವು ಪ್ರಾಬ್ಲಮ್ಸ್ನ ಮೆನ್ಷನ್ ಮಾಡಿದ್ರಿ. ಬಟ್ ಇಲ್ಲಿ ನಾನು ಓವರ್ ಆಲ್ ಈ ಒಂದು ನಂಬರ್ ತಗೊಂಡ್ರೆ ಈ ಒಂದು ಚಮತ್ಕಾರಿ ನಂಬರ್ ಅಂತಾನೆ ಹೇಳುವಂಥದ್ದು. ಈ ಒಂದು ಚಮತ್ಕಾರಿ ನಂಬರ್ಗಳು ನಾನು ಏನಿಲ್ಲ ಇವತ್ತು ಕೊಡ್ತಾ ಇದ್ದೀನೋ, ಈ ನಂಬರ್ಗಳನ್ನ ತಗೊಂಡು ನೀವು ಏನನ್ನ ವಿಶ್ ಮಾಡಿಕೊಂಡು ಹೋಗ್ತಿರೋ, ಯಾವುದನ್ನ ಇಂಟೆನ್ಷನ್ ಇಟ್ಕೊಂಡು ವಿಜುವಲೈಸ್ ಮಾಡಿಕೊಂಡು ಈ ನಂಬರ್ನ ಬರ್ಕೊಂಡು ಚಾಂಟ್ ಮಾಡ್ತಾ ಹೋಗ್ತಿರೋ, ನಿಮಗೆ ಅದೇ ರಿಸಲ್ಟ್ ಅನ್ನ ಕೊಡೋ ಅಂತ ಒಂದು ಮ್ಯಾಜಿಕಲ್ ನಂಬರ್ಗಳನ್ನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೋಡಿ, ಒಂದು ಕಮೆಂಟ್ ಅಲ್ಲಿ ಬಂದಿತ್ತು, ನನಗೆ ಸುಮ್ಮನೆ ನನ್ನನ್ನು ತುಂಬ ಫ್ಯಾಮಿಲಿಯಿಂದ ನೆಗ್ಲೆಕ್ಟ್ ಮಾಡ್ತಾರೆ, ಇಗ್ನೋರ್ ಮಾಡ್ತಾರೆ, ನನಗೆ ಯಾವಾಗಲೂ ಇನ್ಸಲ್ಟ್ ಆಗ್ತಾನೆ ಇರುತ್ತೆ. ಅಷ್ಟೇ ಅಲ್ಲ, ಫ್ರೆಂಡ್ಸ್ ಮುಂದೆ, ರಿಲೇಟಿವ್ಸ್ ಮುಂದೆ, ನೈಬರ್ಸ್ ಮುಂದೆ, ಕೊಲೀಗ್ಸ್ ಮುಂದೆ, ಎಲ್ಲರ ಮುಂದೆನೂ ನನಗೆ ಅದೇನೂ ಗೊತ್ತಿಲ್ಲ, ನನಗೆ ತುಂಬ ಒಂದು ನೆಗ್ಲೆಕ್ಟ್ ಆಗುವಂಥದ್ದು, ಇನ್ಸಲ್ಟ್ ಆಗುವಂಥದ್ದು. ಒಟ್ ಓವರ್ ಆಲ್ ಸೊಸೈಟಿನಲ್ಲಿ ನನಗೆ ಯಾವುದೇ ಥರದ ಒಂದು ಬೇಗ ರೆಸ್ಪೆಕ್ಟ್ ಅನ್ನೋದು ಸಿಗಲ್ಲ ಅಂತ ಕಮೆಂಟ್ ಬಂದಿತ್ತು. ಆ ಕಮೆಂಟಿಗೆ ಸುಮಾರು ಜನ ಖಂಡಿತ ನಾವು ಕೂಡ ಈ ಥರ ಸಫರ್ ಮಾಡ್ತಾ ಇದ್ದೀವಿ, ನಮಗೆ ಇದಕ್ಕೆ ಒಂದು ನಂಬರ್ ಕೊಡಿ ಅಂತ ಕೇಳಿದರು. ಸೊ ನಾನು ಕೊಟ್ಟರೆ ಇನ್ನೂ ಎಷ್ಟೋ ಜನ ಈ ಥರ ಸಫರ್ ಮಾಡ್ತಿರ್ತಾರೆ ಅಂತೇಳಿ ಈ ಥರ ಇರೋವಂಥವ್ರಿಗೆಲ್ಲರಿಗೂ ಕೂಡ ನಾನು ಇವತ್ತು ತುಂಬ ಪವರ್ಫುಲ್ ಆಗಿರುವಂಥ ಮ್ಯಾಜಿಕಲ್ ನಂಬರ್ಸ್ನ ಮಾತ್ರ ಈ ವಿಡಿಯೋಗಳಲ್ಲಿ ಕೊಡ್ತಾ ಹೋಗ್ತಾ ಇದ್ದೀನಿ. ಹಾಗಾದರೆ ಬನ್ನಿ, ನಾನು ಇಷ್ಟೊತ್ತು ಹೇಳಿದಂಥ ಎಲ್ಲ ಆ ಒಂದು ಸಮಸ್ಯೆಗಳಿಗೆ ಯಾವ ಒಂದು ಮ್ಯಾಜಿಕಲ್ ನಂಬರ್ ವರ್ಕ್ ಆಗುತ್ತೆ ಅಂತ ಆಲ್ರೆಡಿ ನಿಮಗೆ ಗೊತ್ತಿದೆ. ಯಾವುದೇ ಒಂದು ಏಂಜಲ್ ನಂಬರನ್ನು ನಾವು ಬರಿಬೇಕು ಅಂತ ಹೇಳಿದರೆ ರೂಲ್ಸ್ ನಂಬರ್ 1, ನಾವು ಗ್ರೀನ್ ಕಲರ್ನಲ್ಲೇ ಬರಿಬೇಕಾಗತ್ತೆ. ಸೊ ಗ್ರೀನ್ ಕಲರ್ ಇಂಕು ಕೆಲವೊಂದಕ್ಕೆ ರಿಲೇಟೆಡ್ ಇರುತ್ತೆ, ಪಿಂಕು, ಪರ್ಪಲ್ಲು, ರೆಡ್ಡು ಎಲ್ಲ ಥರದ್ದು ಇರುತ್ತೆ. ಆದರೆ ಎಲ್ಲಿ ನಾವು ಮೆನ್ಷನ್ ಮಾಡ್ತೀವೋ ಅಲ್ಲೇ ಮಾತ್ರ ನೀವು ಆ ಕಲರನ್ನು ಉಪಯೋಗ ಮಾಡ್ಕೋಬೇಕು. ಸೊ ಇವತ್ತು ನಾನು ಕೊಡ್ತಾ ಇರೋದು ಆಲ್ಮೋಸ್ಟ್ ಎಲ್ಲ ಗ್ರೀನ್ ಕಲರಲ್ಲೇನೆ. ಮತ್ತೆ ಲೆಫ್ಟ್ ಸೈಡ್ ಆಫ್ ದ ಬಾಡಿ ಪಾರ್ಟ್ ಅಂತ ಹೇಳ್ತೀವಿ, ನೀವು ಇಲ್ಲಿಂದನೂ ಕೂಡ ನೀವು ಎಲ್ಲಿ ಬೇಕಾದರೂ ಬರ್ಕೊಳ್ಬಹುದು ಅಂತ ಹೇಳೋವಂಥದ್ದು. ಲೆಫ್ಟ್ ಸೈಡಲ್ಲೇ ನೀವು ಬರಿಬೇಕಾಗತ್ತೆ. ಓಕೆ, ಸೊ ಇವಾಗ ನಾನು ನಿಮಗೆ ಕೊಡ್ತಾ ಇರುವಂತ ನಂಬರು ಯಾವುದು ಅಂತ ಹೇಳಿದ್ರೆ, ಸೊಸೈಟಿನಲ್ಲಿ, ಫ್ಯಾಮಿಲಿಯಲ್ಲಿ, ನನ್ನ ಒಂದು ಫ್ರೆಂಡ್ಸ್, ರಿಲೇಟಿವ್ಸ್ಗಳ ಮಧ್ಯದಲ್ಲಿ ನನಗೆ ನನ್ನದೇ ಆದ ಒಂದು ರೆಸ್ಪೆಕ್ಟ್ ಬೇಕು, ಸೊಸೈಟಿನಲ್ಲಿ ನೇಮ್ ಅಂಡ್ ಫೇಮ್ ನನಗೆ ಬೇಕು ಅನ್ನೋದಾದ್ರೆ ನೀವು 99258881 ಈ ನಂಬರನ್ನು ತಗೊಳ್ಳಿ. 99258881 ಅನ್ನುವಂಥದ್ದನ್ನ ನಂಬರನ್ನು ನಿಮ್ಮ ಲೆಫ್ಟ್ ಸೈಡ್ ಆಫ್ ದ ಬಾಡಿ ಪಾರ್ಟ್ ಅಲ್ಲಿ ಬರ್ಕೊಳ್ಳಿ. ಹಾಗೆ ನಿಮ್ಮ ಒಂದು, ನಾನು ಇದನ್ನ ಹೇಳಿದ್ದೀನಿ, 1176 ಅನ್ನುವಂಥದ್ದು ಯಾವಾಗಲೂ ನಿಮ್ಮ ಕೈ ಮೇಲೆ ಇಲ್ಲಿ ಬರಿತಾ ಹೋಗಿ. 1176 ಇದು ನೀವು ಏನ್ ಅನ್ಕೊಂಡು ಬರಿತೀರೋ ಅದು ಎಲ್ಲದಕ್ಕೂ ಉತ್ತರ ಕೊಡ್ತಾ ಹೋಗುತ್ತೆ. 1176 ಅನ್ನುವಂಥ ಈ ನಂಬರನ್ನು ಸಹ ನೀವು ಬರಿತಾ ಹೋಗಿ. ಸೊ ಯಾರೆಲ್ಲ ಈ ತರ ಒಂದು ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತಾ ಇರ್ತೀವಿ, ಇದು ಎಲ್ಲರಿಗೂ ಆಗುತ್ತೆ. ಫ್ಯಾಮಿಲಿನಲ್ಲಿ ಇದ್ದಕ್ಕಿದ್ದಾಗೆ ನೆಗ್ಲೆಕ್ಟ್ ಮಾಡೋವಂಥದ್ದು, ಇಲ್ ಟ್ರೀಟ್ ಮಾಡೋವಂಥದ್ದು, ಇನ್ಸಲ್ಟ್ಗಳು ಮಾಡೋವಂಥದ್ದು ಏನೇನೋ ನಡೀತಾ ಇರುತ್ತೆ. ಮತ್ತೆ ಕೊಲೀಗ್ಸ್ಗಳ ಮಧ್ಯದಲ್ಲಿ ನಡೀತಾ ಇರುತ್ತೆ, ರಿಲೇಟಿವ್ಸ್ಗಳ ಮಧ್ಯದಲ್ಲಿ, ನೈಬರ್ಸ್ಗಳ ಪಕ್ಕದಲ್ಲಿ ಎಲ್ಲ ಈ ಥರ ನಡೀತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ನೀವು ಇದನ್ನ ನಿಮ್ಮ ಕೈ ಮೇಲೆ ಬರ್ಕೊಳ್ಳೋದಷ್ಟೇ ಅಲ್ಲ, ಇಂಟೆನ್ಷನ್ ತುಂಬ ಇಂಪಾರ್ಟೆಂಟ್. ನೋಡಿ, ನಾನು ಯಾವುದೇ ಏಂಜಲ್ ನಂಬರ್, ಸ್ವಿಚ್ ಕೋಡು ಏನೇ ನಾನು ಕೊಟ್ಟರು ಕೂಡ ಇಂಟೆನ್ಷನ್ ಕರೆಕ್ಟ್ ಆಗಿ ಇಟ್ಕೊಳ್ಬೇಕು, ಅದನ್ನ ವಿಜುವಲೈಸ್ ಮಾಡಬೇಕು. ಹಾಗಾದ್ರೆ ಇಲ್ಲಿ ನೀವು ಏನು ವಿಜುವಲೈಸ್ ಮಾಡ್ತೀರಿ,
ನನಗೆ ಸೊಸೈಟಿನಲ್ಲಿ ಒಂದು ನೇಮ್ ಫೇಮ್ ಸಿಕ್ಕಿದೆ, ಎಲ್ಲರೂ ನನ್ನನ್ನು ಲೈಕ್ ಮಾಡ್ತಾರೆ, ನಾನು ಎಲ್ಲರೂ ಲೈಕ್ ಮಾಡ್ತೀನಿ, ನನ್ನ ಫ್ಯಾಮಿಲಿಲಿ ಎಲ್ಲರೂ ನನ್ನನ್ನು ಲವ್ ಮಾಡ್ತಾರೆ, ಲೈಕ್ ಮಾಡ್ತಾರೆ, ಕೇರ್ ಮಾಡ್ತಾರೆ, ಕನ್ಸರ್ನ್ ಮಾಡ್ತಾರೆ, ನಾನು ಅವ್ರ ಜೊತೆನಲ್ಲಿ ಅಷ್ಟೇ ಫ್ರೆಂಡ್ಲಿ ಆಗಿದ್ದೀನಿ, ಎಲ್ಲರೂ ಲವ್ ಮಾಡ್ತೀನಿ. ಯಾವ ಪ್ಲೇಸಲ್ಲಿ ನಿಮಗೆ ಇನ್ಸಲ್ಟ್ ಆಗ್ತಾ ಇರುತ್ತೋ ಅದನ್ನ ಹೇಳ್ಕೊಂಡೇ ನೀವು ಕೈ ಮೇಲೆ ಬರ್ಕೊಂಡು ಹೋಗ್ಬೇಕು. ಕೈ ಅಂದ್ರೆ ಲೆಫ್ಟ್ ಸೈಡ್ ಆಫ್ ದ ಬಾಡಿ ಪಾರ್ಟ್ ಅಲ್ಲಿ ಬರಿಬೇಕಾಗುತ್ತೆ. ಇಂಟೆನ್ಷನ್ ಹಾಗೂ ಅದನ್ನ ವಿಜುವಲೈಸ್ ಮಾಡಿ ನೀವು ಬರ್ಕೊಳ್ತಿರಲ್ಲ, ಆವಾಗ್ಲೇನೆ ಈ ನಂಬರಿನ ಒಂದು ವೈಬ್ರೇಷನ್ ನಿಮಗೆ ವರ್ಕ್ ಮಾಡುವಂಥದ್ದು, ನೀವು ಆವಾಗಲೇ ಆ ಫ್ರೀಕ್ವೆನ್ಸಿಗೆ ಕನೆಕ್ಟ್ ಆಗುವಂಥದ್ದು ಹೇಳಿದ್ದೀನಿ ನಾನು. ಓಕೆ, ಹಾಗೆ ತುಂಬ ನಮಗೆ ಇಮ್ಮಿಡಿಯೇಟ್ ಮನಿ ಬೇಕಾಗಿದೆ. ಇವಾಗ ಇಮ್ಮಿಡಿಯೇಟ್ ಮನಿ, ಅನ್ಎಕ್ಸ್ಪೆಕ್ಟೆಡ್ ಮನಿ ಅಂತಲೂ ನಾವು ತಗೊಳ್ಬೋದು. ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ, ಸಡನ್ ಆಗಿ ನನಗೆ ಹಣ ಬಂತ ಅಂತ ಹೇಳ್ತೀವಲ್ವಾ, ಆ ಮನಿಗೋಸ್ಕರನೂ ಅಷ್ಟೇ. ಹಾಗೆ ನನಗೆ ಇಮ್ಮಿಡಿಯೇಟ್ ಮನಿ ಬೇಕು ಅನ್ನೋರು ಅಷ್ಟೇ. ನೋಡಿ, ಇಲ್ಲಿ ನೀವು ಅಂಡರ್ಲೈನ್ ಮಾಡ್ಕೊಳ್ಳಿ, ಡಿಸ್ಕ್ಲೈಮರ್. ನನಗೆ ಇಮ್ಮಿಡಿಯೇಟ್ ಮನಿ ಬೇಕು, ನನಗೆ ಇವಾಗ ತಕ್ಷಣಕ್ಕೆ 1 ಲಕ್ಷ ಬೇಕು, ಇಮ್ಮಿಡಿಯೇಟ್ ಮನಿ ಅಲ್ವಾ ಅಂದ್ರೆ ಅದು ಆಗಲ್ಲ. ನಿಮಗೆ ನೀಡ್ ಎಷ್ಟಿದೆ, ನೆಸೆಸಿಟಿ ಎಷ್ಟಿದೆ, ಏನೋ ಕೆಲಸ ಮಾಡಕ್ ಹೋಗ್ತಿರ್ತೀರಿ, ಸಡನ್ ಆಗಿ ನಿಮ್ಗೊಂದು 2000 ರುಪೀಸ್, 5000 ರುಪೀಸ್, 10,000 ರುಪೀಸ್ ಮ್ಯಾಕ್ಸಿಮಮ್, ಅದ್ರ ಮೇಲೆ ಇಲ್ಲ, ನೀವು ಮಾಡಿದ್ರೆ ಅದು ಬರೋದು ಇಲ್ಲ. ಓಕೆ, ಸೊ ಯಾವಾಗ ನಮ್ಮ ಮೈಂಡ್ ಅಲ್ಲಿ ಅತಿಯಾಗಿ ಹೋಗ್ತೀವೋ, ಅತಿ ಆಸೆ, ದುರಾಸೆ, ನೋಡೋಣ ಅಂತ ಟೆಸ್ಟ್ ಮಾಡಕ್ ಹೋಗ್ತೀವೋ, ಯೂನಿವರ್ಸ್ ಅಂದ್ರೇನೆ ಭಗವಂತ, ಅವನು ನಮ್ ಎಲ್ರು ನೋಡ್ತಾ ಇರ್ತಾನೆ. ನಮಗೆ ನಿಜವಾಗ್ಲೂ ನೀಡ್ ಇದೆಯಾ, ನೆಸೆಸಿಟಿ ಇದೆಯಾ, ಇದ್ರ ಬಗ್ಗೆ ನಾವು ಸುಮ್ಮನೆ ಏನೋ ಕಿಂಡಲ್ ಮಾಡ್ತಾ ಇದೀವ, ಇದು ಎಲ್ಲವನ್ನೂ ನೋಡಿ ಅಲ್ಲಿ ನೀವು ಏನೇ ಪ್ರಯತ್ನ ಪಟ್ರು ಇದು ಯಾವುದು ವರ್ಕ್ ಆಗೋದಿಲ್ಲ. ನಮ್ಮ ಇಂಟೆನ್ಷನ್ ಕ್ಲಿಯರ್ ಆಗಿರ್ಬೇಕು. ನಿಜವಾಗ್ಲೂ ನಮಗೆ ಮನಿಯ ಅವಶ್ಯಕತೆ ಇದ್ರೆ ಮಾತ್ರ ನೋಡಿ, ನಿಮಗೆ 2,000, 5,000, 10,000 ಯಾರಿಗೆಲ್ಲ ಇಮ್ಮಿಡಿಯೇಟ್ ಮನಿ ಬೇಕು, ಡೆಫಿನೆಟ್ ಆಗಿ ಇದು ನಿಮಗೆ ಮನಿಯನ್ನ ತಂದು ಕೊಡುತ್ತೆ. ಒಂದು ಹಾಗೆ ಅನ್ಎಕ್ಸ್ಪೆಕ್ಟೆಡ್, ಇವರು ನನ್ನ ಫ್ರೆಂಡ್, ಇವ್ರು ನನಗೆ ಕೊಡ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ನಮ್ಮ ಅಣ್ಣನೇ ಕೊಡ್ತಾರೆ, ಅಕ್ಕನೇ ಕೊಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಈ ತರ ನಮ್ಮ ಆಂಟಿ ಕೊಟ್ರು, ಅಂಕಲ್ ಕೊಟ್ರು, ನಮ್ಮ ನೈಬರ್ ಕೊಟ್ರು. ಸೊ ದಟ್ ಈಸ್ ಕಾಲ್ಡ್ ಅನ್ಎಕ್ಸ್ಪೆಕ್ಟೆಡ್ ಮನಿ. ಸೊ ಯಾರ ಕಡೆಯಿಂದ ಹೇಗೆ ಮನಿ ಬರುತ್ತಾ ಇದು ಗೊತ್ತಿಲ್ಲ. ಸೊ ಇದಕ್ಕೆ ನೀವು ತಗೊಳ್ಬೇಕಾಗಿರುವಂಥದ್ದು 1996, ಸ್ವಲ್ಪ ಸ್ಪೇಸ್ ಕೊಡಿ, 2147 ಈ ನಂಬರ್ ಅನ್ನ ನೀವು ಲೆಫ್ಟ್ ಸೈಡ್ ಆಫ್ ದ ಬಾಡಿ ಪಾರ್ಟ್ ಅಲ್ಲಿ ಗ್ರೀನ್ ಕಲರ್ ಪೆನ್ ಅಲ್ಲೇನೆ ನೀವು ಬರಿಬೇಕಾಗುತ್ತೆ. ಸೊ ಗ್ರೀನ್ ಇಂಕ್ ಅಲ್ಲಿ ನೀವು ಬರಿಬೇಕಾಗುತ್ತೆ. ಸೊ ಇದನ್ನ ನೀವು ಬರಿಬೇಕಾದ್ರೆ ವಿಜುವಲೈಸ್ ಮಾಡಬೇಕು. ನನಗೆ ಹಣದ ಅವಶ್ಯಕತೆ ಇಷ್ಟಿದೆ, ನನಗೆ ಎಲ್ಲಿಂದ ಆದ್ರೂ ನನಗೊಂದು 2000 ರುಪೀಸ್, 5000 ರುಪೀಸ್, 10,000 ರುಪೀಸ್ ನನಗೆ ಇಮ್ಮಿಡಿಯೇಟ್ ಮನಿ ಬೇಕು. 100 ರುಪೀಸ್ ಕೈಯಲ್ಲಿ ಇರಲ್ವಾ, ಖಂಡಿತ ಮಾಡಿ ನೋಡಿ. 50 ರುಪೀಸ್ ಇಲ್ವಾ, ಖಂಡಿತ ನೀವು ಮಾಡಿ. ಯಾಕೆಂದ್ರೆ ನನ್ನ ವಿಡಿಯೋ ತುಂಬಾ ಜನಕ್ಕೆ ರೀಚ್ ಆಗ್ತಾ ಇದೆ. ಸಾಮಾನ್ಯರಿಂದ ಅತಿ ಸಾಮಾನ್ಯರು ಕೂಡ ನನ್ನ ವಿಡಿಯೋಸ್ ನೋಡ್ತಾ ಇರೋದ್ರಿಂದ ಎಲ್ಲರಿಗೂ ಉಪಯೋಗ ಆಗ್ಲಿ ಅನ್ನೋವಂಥದ್ದು ನಮ್ಮ ಉದ್ದೇಶ. ಈ ಚಾನೆಲ್ನ ಉದ್ದೇಶನೇ ಅದು. ನಾವು ಕೊಡ್ತಾ ಇರೋ ರೆಮಿಡೀಸು ಪ್ರತಿಯೊಬ್ಬರಿಗೂ ಉಪಯೋಗ ಆಗುವಂತ ರೆಮಿಡೀಸ್ನ ಕೊಡ್ತಾ ಇದ್ದೀನಿ. ಸೊ ಇದು ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಮತ್ತೆ ಮನಿ ಹಾಗೂ ಇಮಿಡಿಯೇಟ್ ಮನಿಯನ್ನ ತಂದು ಕೊಡುತ್ತೆ. ಚಾಂಟ್ ಮಾಡ್ತಾ ಹೋಗ್ಬೇಕು, ಬರ್ಕೊಂಡ್ಬಿಟ್ಟು ನೀವು ಏನ್ ಮಾಡ್ಬೇಕು, ಮನಸ್ಸಿನಲ್ಲಿ ನನಗೆ ಮನಿ ಬಂದಿದೆ ಮತ್ತೆ ನೀವು ಕೈ ಮೇಲೆ ಬರ್ಕೊಂಡಿರ್ತೀರಿ ಅಲ್ವಾ, ಅಥವಾ ನೀವು ಹೆಂಗೆ ಲೆಫ್ಟ್ ಸೈಡ್ ಆಫ್ ಬಾಡಿ ಪಾರ್ಟ್ ಅಲ್ಲಿ ಬರ್ದಿರ್ತೀರಿ ಅಲ್ವಾ, ಆ ನಂಬರ್ನ ಪದೇ ಚಾಂಟ್ ಮಾಡ್ತಾ ಹೋಗಿ. 1996 ಸ್ಪೇಸ್ ಕೊಟ್ಟು 2147, 1996 2147 ಈ ತರ ಚಾಂಟ್ ಮಾಡ್ತಾ ಹೋಗಿ. ನಿಮಗೆ ಎಷ್ಟು ಅಮೌಂಟ್ ಬೇಕು ಅನ್ನೋದನ್ನ ವಿಜುವಲೈಸ್ ಮಾಡ್ತಾ ಹೋಗಿ. ತುಂಬಾ ಚಮತ್ಕಾರ ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಹಾಗೆ ತುಂಬಾ ನಂದು ಏನೇನೋ ಬೇರೆ ತರ ಪ್ರಾಬ್ಲಮ್ಸ್ಗಳಿದಾವೆ, ನನಗೆ ಇದಾಗ್ಲೇಬೇಕಾಗಿತ್ತು ಅಂತ ಅನ್ಕೊಂಡಿರೋರು, ನಿಮ್ದು ಯಾವುದೋ ಒಂದು ವಿಶ್ ಫುಲ್ಫಿಲ್ಮೆಂಟ್ ಅಂತ ನಾವು ಹೇಳ್ತೀವಿ ಅಲ್ವಾ, ವಿಶ್ ಫುಲ್ಫಿಲ್ಮೆಂಟ್ ಅಂತ ಹೇಳ್ತೀವಿ. ಯಾವುದೋ ಒಂದು ಇದೆಯಪ್ಪ, ನನ್ನ ಕನಸಿದೆ, ಡ್ರೀಮ್ ಡಿಸೈರ್ಸ್ ಅಂತ ಹೇಳ್ತೀವಲ್ವಾ, ಆ ಒಂದು ನಂದು ವಿಶ್ ಕಂಪ್ಲೀಟ್ ಆಗ್ಲೇಬೇಕು. ಅದು ನಿಮಗೆ ಗೊತ್ತು, ನೀವು ಮನಸ್ಸಿನಲ್ಲಿ ಯಾವ ಒಂದು ವಿಶ್ ನ ಕಂಪ್ಲೀಟ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀರೋ ಅದಕ್ಕೆ ನಾನು ವಂಡರ್ಫುಲ್ ಆಗಿರುವಂತ ನಂಬರ್ನ ಕೊಡ್ತಾ ಇದ್ದೀನಿ. 3396815. ಯಾವುದೇ ಪ್ರಾಬ್ಲಮ್ ಇದ್ರೂ ನೀವು ಈ ಒಂದು ನಂಬರ್ನ ಚಾಂಟ್ ಮಾಡ್ತಾ ಹೋಗಿ. ನಿಮ್ಮ ವಿಶ್ ಇಮ್ಮಿಡಿಯೇಟ್ ಆಗಿ ಫುಲ್ಫಿಲ್ ಆಗೋದ್ರಲ್ಲಿ ನೀವು ಜಸ್ಟ್ ನೋಡ್ತೀರಿ, 2-3 ದಿವಸದಲ್ಲೇ ನನಗೆ ಏನೇನೋ ಗುಡ್ ನ್ಯೂಸ್ ಕೇಳ್ತಾ ಇದ್ದೀನಲ್ಲ, ನಾನು ಏನ್ ಅನ್ಕೊಂಡಿದ್ದೀನಲ್ವಾ ಅದಕ್ಕೆ ರೂಟ್ ಸಿಗ್ತಾ ಇದೆ,
ಕ್ಲಿಯರ್ ಆಗ್ತಾ ಇದೆ, ನನ್ನ ಮೈಂಡ್ ಕ್ಲಾರಿಟಿ ಸಿಗ್ತಾ ಇದೆ, ನಾನು ಇದನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೆ, ಇದು ಎಲ್ಲದೂ ನಿಮಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಅದ್ರ ಜೊತೆನಲ್ಲಿ 2ನೇ ನಂಬರು ಕೊಡ್ತಾ ಇದ್ದೀನಿ, 87949. ಇದನ್ನ ಬರಿತಾ ಹೋಗ್ಬೇಕು ನೀವು. 87949 ಅನ್ನುವಂಥದ್ದನ್ನ 45 ಟೈಮ್ಸ್ ಅನ್ನ ನೀವು ಚಾಂಟ್ ಮಾಡಲೇಬೇಕು. ಯಾವುದನ್ನ 87949 ಅನ್ನೋದನ್ನ 45 ಟೈಮ್ಸ್ ಅನ್ನ ನೀವು ಚಾಂಟ್ ಮಾಡ್ತಾ 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 ಹೋದ್ರೆ ನಿಮ್ಮ ವಿಶ್ ಯಾವುದೇ ಇರ್ಬೋದು, ಅದ್ ನಿಮಗೆ ಬಿಟ್ಟಿದ್ದು, ಯಾವ ವಿಶ್ ಇಟ್ಕೊಂಡಿದ್ದೀರೋ ಆ ವಿಶ್ ಫುಲ್ಫಿಲ್ ಆಗ್ಲಿಕ್ಕೆ ನೀವು ಈ ನಂಬರ್ ಅನ್ನ ಚಾಂಟ್ ಮಾಡ್ತಾ ಹೋಗಿ. ಆಮೇಲೆ ತುಂಬಾ ಜನ ಹೇಳಿದ್ರು ನಮ್ಗೆ ತುಂಬಾ ನೆಗೆಟಿವ್ ಥಾಟ್ಸ್ ಬರುತ್ತೆ, ಭಯ ಆಗುತ್ತೆ, ಆಂಗ್ಸೈಟಿ ಪ್ರಾಬ್ಲಮ್ ಇದೆ, ಇದರಿಂದ ನಮ್ಮ BP ನಲ್ಲಿ ವೇರಿಯೇಷನ್ ಆಗ್ತಾ ಇದೆ. ಸೊ ಎಲ್ಲೇ ಹೋದ್ರು ಎಲ್ಲೇ ಬಂದ್ರು ಏನೋ ಒಂಥರ ಆತಂಕ, ಭಯ, ಹೆಲ್ತ್ ಪ್ರಾಬ್ಲಮ್ ಅಲ್ಲಿ ಇದೆ, ಅಂದ್ರೆ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಗಾಬರಿ, ಭಯ, ಆತಂಕ, ಆಂಗ್ಸೈಟಿ, ಈ ಒಂದು ಎಲ್ಲ ತರದ ತೊಂದರೆಗಳನ್ನ ನಿವಾರಣೆ ಮಾಡಲಿಕ್ಕೆ 6233833965 6233833965 ಈ ನಂಬರ್ ಅನ್ನ ನೀವು ಚಾಂಟ್ ಮಾಡ್ತಾ ಹೋಗಿ. ಇಂಟೆನ್ಷನ್ ಇಟ್ಕೊಳ್ಳಿ, ನಾನು ತುಂಬಾ ಸ್ಟ್ರಾಂಗ್ ಆಗಿದ್ದೀನಿ, ಪಾಸಿಟಿವ್ ಆಗಿದ್ದೀನಿ, ನನ್ನ ಜೊತೆನಲ್ಲಿ ಇರೋರು ಎಲ್ಲರೂ ನನ್ನನ್ನ ತುಂಬಾ ಕೇರ್ ಮಾಡ್ತಾರೆ, ಕನ್ಸರ್ನ್ ಮಾಡ್ತಾರೆ, ಲವ್ ಮಾಡ್ತಾರೆ, ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿದ್ದಾರೆ, ಪ್ರೊಟೆಕ್ಷನ್ ಅಲ್ಲಿದ್ದಾರೆ, ನಾನು ಸೇಫ್ ಆಗಿದ್ದೀನಿ, ಸೇಫ್ ಗಾರ್ಡ್ ನನಗೆ ಸಿಕ್ಕಿದೆ, ಇದೆಲ್ಲವನ್ನು ಹೇಳ್ಕೊಂಡು ನಾನು ತುಂಬಾ ಒಂದು ಪಾಸಿಟಿವ್ ಆಗಿದ್ದೀನಿ, ನನ್ನ ಮೈಂಡ್ ಅಲ್ಲಿ ಪಾಸಿಟಿವ್ ಥಾಟ್ಸ್ ಬಿಟ್ರೆ ಬೇರೆ ಏನು ಇಲ್ಲ ಅಂತ ಹೇಳ್ಕೊಂಡು ವಿಜುವಲೈಸ್ ಮಾಡ್ಕೊಂಡು ಇಂಟೆನ್ಷನ್ ಪಾಸಿಟಿವ್ ಆಗಿ ಇಟ್ಕೊಂಡು ಈ ನಂಬರ್ ಅನ್ನ ಚಾಂಟ್ ಮಾಡ್ತಾ ಹೋಗಿ. ಹಾಗೇನೆ ಇನ್ನೊಂದು ನಿಮಗೆ ಮ್ಯಾನಿಫೆಸ್ಟೇಷನ್ ನಂಬರ್ ಅನ್ನ ಕೊಡ್ತಾ ಇದ್ದೀನಿ. ಆವಾಗಲೇ ವಿಶ್ ಫುಲ್ಫಿಲ್ಮೆಂಟ್ ನಂಬರ್ ತುಂಬಾ ಒಂದು ಮ್ಯಾಜಿಕಲ್ ನಂಬರ್. ಇವಾಗ ಮ್ಯಾನಿಫೆಸ್ಟೇಷನ್, ಯು ಕ್ಯಾನ್ ಮ್ಯಾನಿಫೆಸ್ಟ್ ಎನಿಥಿಂಗ್ ಅಂತ ಹೇಳ್ತೀವಿ. ಸೊ ನೀವು ಎಷ್ಟೋ ಜನ ಕೇಳಿದ್ದೀರಿ, ಕಾಮೆಂಟ್ ಅಲ್ಲಿ ಕೇಳಿದ್ದೀರಿ, ನಮ್ದು ಒನ್ ಸೈಡ್ ಲವ್ ಇದೆ, ಮನೆಯಲ್ಲಿ ಒಪ್ಕೊಳ್ತಾ ಇಲ್ಲ, ಮನೆಯಲ್ಲಿ ನಮ್ಗೆ ಪ್ರಾಬ್ಲಮ್ಸ್ ಇದೆ ಅಂತ ಎಲ್ಲ ತುಂಬಾ ಜನ ಕೇಳ್ತಾ ಇದ್ದೀರಿ. ನಾನು ಹೇಳೋದಿಷ್ಟೇ, ನಿಮ್ದು ಟ್ರೂ ಲವ್ ಆಗಿತ್ತು ಅಂದ್ರೆ ಇದು ಖಂಡಿತ ನಡೆಯುತ್ತೆ. ಇದಕ್ಕೆ ನೀವು ಯಾವ ಒಂದು ತೊಂದರೆ ತಗೊಳ್ಳೋದೇ ಬೇಕಿಲ್ಲ, ಅದು ನಡೆದು ಬಿಡುತ್ತೆ. ಆದ್ರೂ ಈ ತರ ಒಂದು ಸಮಸ್ಯೆಗಳಿಗೆ ನಿಮಗೆ ಏನ್ ಬೇಕು ಅಂತ ಹೇಳಿದ್ರೆ ಮ್ಯಾನಿಫೆಸ್ಟೇಷನ್ ನಂಬರ್ ಅನ್ನ ನಾನು ಕೊಡ್ತಾ ಇದ್ದೀನಿ ನೋಡಿ. ಅಲ್ಲಿ ನಿಮಗೆ ಲವ್ ಅಂಡ್ ರಿಲೇಶನ್ಶಿಪ್ ಇರ್ಬೋದು, ನಿಮ್ಮ ಡ್ರೀಮ್ ಜಾಬ್, ಗವರ್ನಮೆಂಟ್ ಜಾಬ್ಗೆ ತುಂಬಾ ಜನ ಟ್ರೈ ಮಾಡ್ತಾ ಇದ್ದೀರಿ. ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತುಂಬಾ ಜನ ಜಾಬ್ಗೆ ಅಂತಾನೆ ಕೇಳ್ತೀರಿ, ಅದರಲ್ಲೂ ಗವರ್ನಮೆಂಟ್ ಜಾಬ್ಗೆ ಅಂತಾನೆ ಕೇಳ್ತೀರಿ. ಅವರಿಗೆ ಕೂಡ ಕರಿಯರ್ಗೆ, ಪ್ರಮೋಷನ್ಗೆ, ಸ್ಯಾಲ್ರಿ ಹೈಕಿಗೆ, ಇನ್ನು ಏನ್ ಬೇಕಂದ್ರೆ ಅದಕ್ಕೆ ಮ್ಯಾನಿಫೆಸ್ಟ್ ನೀವು ಏನ್ ಮಾಡ್ತಾ ಇದ್ದೀರಾ? ಮನೆ ಮಾಡ್ತಾ ಇದ್ದೀರಾ, ಸೈಟಿಗೆ ಬೇಕಾ, ಮದ್ವೆ ಮಾಡ್ಕೋಬೇಕಾ, ಮಕ್ಕಳಾಗ್ಬೇಕಾ, ಯಾವುದಕ್ಕೆ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಿ ಅದಕ್ಕೆ ನಾನು ವಂಡರ್ಫುಲ್ ಆಗಿರುವಂತ ನಂಬರ್ ನ ಕೊಡ್ತಾ ಇದ್ದೀನಿ. ಸೊ ಯಾವ್ದಿದು ಅಂತಂದ್ರೆ 1331939 1331939. ಇದನ್ನ ನೀವು ಇಂಟೆನ್ಷನ್ ಇಟ್ಕೊಂಡು ವಿಜುವಲೈಸ್ ಮಾಡ್ಕೊಂಡು ಯಾವುದು ನಿಮಗೆ ಮ್ಯಾನಿಫೆಸ್ಟ್ ಆಗ್ಬೇಕು ಅದನ್ನ ಪಕ್ಕಾ ಮೈಂಡ್ ಅಲ್ಲಿ ಇಟ್ಕೊಂಡು ವಿಜುವಲೈಸ್ ಮಾಡ್ಕೊಂಡು ನೀವು ಇದನ್ನ ಲೆಫ್ಟ್ ಸೈಡ್ ಆಫ್ ದ ಬಾಡಿ ಪಾರ್ಟ್ ಅಲ್ಲಿ ಗ್ರೀನ್ ಇಂಕ್ ಅಲ್ಲಿ ಬರ್ಕೊಂಡು ಹಾಗೆ ಪದೇ ಪದೇ ಈ ನಂಬರ್ ಅನ್ನ ಚಾಂಟ್ ಮಾಡ್ತಾ ಹೋಗಿ. ಪದೇ ಪದೇ ಈ ನಂಬರ್ ಅನ್ನ ಚಾಂಟ್ ಮಾಡ್ತಾನೆ ಇರಬೇಕು ನಿರಂತರವಾಗಿ. ನಿಮ್ಮ ವಿಜುವಲೈಸ್ ಮಾಡ್ತಾ ನಿಮ್ಮ ವಿಶ್ ಅನ್ನ ಫುಲ್ಫಿಲ್ ಮಾಡ್ಕೊಳ್ಳಿಕ್ಕೆ, ಮ್ಯಾನಿಫೆಸ್ಟ್ ಮಾಡ್ಲಿಕ್ಕೆ ಗ್ರೇಟ್ ನಂಬರು. ಇಮ್ಮಿಡಿಯೇಟ್ ನಿಮಗೆ ಯೂನಿವರ್ಸ್ಗೆ ಕನೆಕ್ಟ್ ಮಾಡಿ ಕೊಡುವಂತ ನಂಬರ್ ಅನ್ನ ನಾನು ಕೊಟ್ಟಿದ್ದೀನಿ. ಓಕೆ, ಹಾಗೆ ಎಷ್ಟೋ ಜನ ಕೇಳಿದ್ದಾರೆ ಯೂನಿವರ್ಸ್ ಕಡೆಯಿಂದ ನಮಗೇನು ಸಿಗ್ನಲ್ ಸಿಗಲ್ಲ, ಯೂನಿವರ್ಸ್ ಕಡೆಯಿಂದ ನಾವು ಕನೆಕ್ಟ್ ಆಗಿದೀವೋ ಇಲ್ಲೋ ಅನ್ನೋಂತ ಒಂದು ಡೌಟ್ ಇದೆ ಅಂತ. ಯೂನಿವರ್ಸ್ಗೆ ಕನೆಕ್ಟ್ ಆಗ್ಬೇಕಾ? ದೇವರ ಕೃಪೆ. ನೀವು ಯಾವುದೇ ದೇವಸ್ಥಾನಕ್ಕೆ ಹೋದ್ರು, ಯಾವುದೇ ಗುರು ಮಠಗಳಿಗೆ ಹೋದ್ರು ಕೂಡ, ಮಂದಿರಗಳಿಗೆ ಹೋದ್ರು ಕೂಡ ನಿಮಗೆ ಗುರು ಕೃಪಾ, ದೇವತೆಯ ಆಶೀರ್ವಾದಗಳು ಸದಾ ನಿಮ್ಮ ಮೇಲೆ ಇರಬೇಕು ಅಂತ ಆಸೆ ಇದೆಯಾ? ಹಾಗಾದ್ರೆ ಅದಕ್ಕೂ ಕೂಡ ಒಂದು ಏಂಜಲ್ ನಂಬರ್ ಇದೆ. ಈ ಏಂಜಲ್ ನಂಬರ್ ಯಾವುದು ಅಂದ್ರೆ 36028224. ಇದನ್ನ ನೀವು ಲೆಫ್ಟ್ ಸೈಡ್ ಆಫ್ ದ ಬಾಡಿ ಪಾರ್ಟ್ ಅಲ್ಲಿ ಗ್ರೀನ್ ಕಲರ್ ಇಂಕ್ ಅಲ್ಲಿ ನೀವು ಬರ್ಕೊಳ್ಳಿ. ಹಾಗೆ ಎಲ್ಲೇ ಹೋದ್ರು ಏನೇ ಬಂದ್ರು ಭಗವಂತನ ಕೃಪೆ ನಮ್ಮ ಮೇಲಿದೆ ಅಂತ ಹೇಳ್ತಾ ಹೋಗಿ. ಖಂಡಿತ ನಿಮಗೆ ಒಳ್ಳೇದಾಗತ್ತೆ. ಓಕೆ, ಹಾಗೆ ಇನ್ನೊಂದು ತುಂಬಾ ಬ್ಯೂಟಿಫುಲ್ ಆಗಿರುವಂತ ಮ್ಯಾಜಿಕಲ್ ಹಾಗೂ ಶುಕ್ರ ಪರ್ವವನ್ನ ಎನಾನ್ಸ್ ಮಾಡುವಂತ, ಶುಕ್ರ ಪರ್ವವನ್ನ
ನಾವೇ ಒಂದು ಶಕ್ತಿ, ಅಭಿವೃದ್ಧಿ, ಒಂದು ಸ್ಟ್ರಾಂಗ್ ಮಾಡುವಂತ ಒಂದು ಏಂಜಲ್ ನಂಬರ್ ಅನ್ನ ಕೊಡ್ತಾ ಇದ್ದೀನಿ. ಶುಕ್ರ ಪರ್ವ ಅಂದ್ರೆ ಇಲ್ಲಿ ಈ ಪೊಸಿಷನ್, ಈ ಪೋರ್ಷನ್ ಅಲ್ಲಿ ನೀವು ಬರ್ಕೋಬೇಕಾಗುತ್ತೆ. ಗ್ರೀನ್ ಕಲರ್ ಪೆನ್ ಅಲ್ಲಿ ನೀವು ಬರೀರಿ. ಸೊ ಶುಕ್ರ ಪರ್ವವನ್ನ 763 ನಂಬರ್ ಅನ್ನ ಬರ್ಕೊಳ್ಳಿ. ಹಾಗೆ ಇನ್ನೊಂದು ನಂಬರ್ ಇದೆ 71830584. ಈ 2 ನಂಬರ್ ಅನ್ನ ಬರ್ಕೊಳ್ಳಿ. ಬರ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಇತ್ತರ್ ಅಂತ ಹೇಳ್ತೀವಿ ಅಲ್ವಾ, ಪರ್ಫ್ಯೂಮ್, ಅದನ್ನ ಸ್ವಲ್ಪ ಸ್ಪ್ರೇ ಮಾಡ್ಕೊಳ್ಳಿ. ಡ್ರೈ ಆದ್ಮೇಲೆ ಸ್ಪ್ರೇ ಮಾಡ್ಕೊಳ್ಳಿ. ಓಕೆ, ನಿಮಗೆ ಶುಕ್ರ ಪರ್ವ ಆಕ್ಟಿವೇಟ್ ಆಯ್ತು ಅಂತ ಹೇಳಿದ್ರೆ, ಅಂದ್ರೆ ವೀನಸ್ ಆಕ್ಟಿವೇಟ್ ಆಯ್ತು ಅಂತ ಹೇಳಿದ್ರೆ, ನಮಗೆ ಗೊತ್ತಿಲ್ಲದಾಗೇನೆ ನಮಗೆ ಒಂದು ಶುಕ್ರನ ಅನುಗ್ರಹ ಅಂದ್ರೆ ಅಬಂಡನ್ಸ್, ಅಭಿವೃದ್ಧಿ, ಸಂಪತ್ತು ನಮಗೆ ಅಟ್ರಾಕ್ಟ್ ಆಗ್ತಾ ಇರುತ್ತೆ. ಯಾರೆಲ್ಲ ಡೇ ಟು ಡೇ ಲೈಫ್ ಅಲ್ಲಿ ನಮ್ಗೆ ಏನೂ ಗೊತ್ತಿಲ್ಲದೇನೆ ನಾವು ಜಾಬಿಗೆ ಹೋಗ್ತಾ ಇದೀವಿ, ಬರ್ತಾ ಇದೀವಿ, ಬಿಸ್ನೆಸ್ ಮಾಡ್ತಾ ಇದೀವಿ, ಬರ್ತಾ ಇದೀವಿ, ಆದ್ರೆ ಎಷ್ಟೋ ಒಂದು ಕಡೆಗೆ ನಾವೇನೋ ಇದನ್ನ ತಗೊಳ್ಬೇಕು ಅನ್ಕೊಂಡಿದ್ವಿ, ತಗೊಳಕ್ಕಾಗಿಲ್ಲ, ಇವತ್ತು ಹೋಗೋಣ, ನಾಳೆ ಹೋಗೋಣ ಅಂತ ಅನ್ಕೊಂಡಿರೋರೆಲ್ಲರೂ ನಮ್ಗೆ ಗೊತ್ತಿಲ್ಲದೇನೆ ನಿರಂತರ ನಮ್ದು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ನಡೀತಾನೆ ಇರುತ್ತೆ. ಮನೆಗೆ ನಮ್ಗೆ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಗಳನ್ನ ತಗೊಂಡ್ ಬರುವಂತದ್ದು, ಬಿಸ್ನೆಸ್ ಹೋಗುವಂಥದ್ದು, ಮಾಡುವಂಥದ್ದು, ಮನಿ ಟ್ರಾನ್ಸಾಕ್ಷನ್ ಆಗುವಂಥದ್ದು ನಡೀತಾ ಹೋಗುತ್ತೆ. ಓಕೆ, ಇದು ಕೂಡ ನಿಮಗೆ ನಿರಂತರವಾಗಿ ಮಾಡಬೇಕು. ನಾನು ಅವಾಗಲೇ ಹೇಳಿದೆ, ವಿಶ್ ಫುಲ್ಫಿಲ್ಮೆಂಟ್ ಅಲ್ಲಿ ಮತ್ತೆ ಮ್ಯಾನಿಫೆಸ್ಟೇಷನ್ ಅಲ್ಲಿ ಲವ್ ಬಗ್ಗೆ, ಒನ್ ಸೈಡ್ ಲವ್ ಇರೋರ್ಗೆ ಅಂತ ಹೇಳಿದೆ. ಈಗ ಅವ್ರಿಗೆ ಮತ್ತೊಂದು ನಂಬರ್ ಅನ್ನ ಕೊಡ್ತಾ ಇದ್ದೀನಿ. ಯಾರ್ದು ಟ್ರೂ ಲವ್ ಇದೆ 21 ಡೇಸ್ 833988844 ಇದನ್ನ 833988844 ಅನ್ನೋದನ್ನ 21 ಡೇಸ್ ಲೆಫ್ಟ್ ಸೈಡ್ ಆಫ್ ದ ಬಾಡಿ ಪಾರ್ಟ್ ಗ್ರೀನ್ ಕಲರ್ ಅಲ್ಲಿ ನೀವು ಇದನ್ನ ನೀವು ಪಿಂಕ್ ಕಲರ್ ಅಲ್ಲಿ ಬರ್ಕೊಳ್ಳಿ. ಈ ನಂಬರ್ ಅನ್ನ ನೀವು ಪಿಂಕ್ ಕಲರ್ ಅಲ್ಲಿ ಬರ್ಕೊಳ್ಳಿ. ಪಿಂಕ್ ಕಲರ್ ಇಲ್ಲ ಅಂತ ಹೇಳಿದ್ರೆ ಗ್ರೀನ್ ಕಲರ್ ಅಲ್ಲಿ ಬರ್ಕೊಂಡು 21 ಡೇಸ್ ನಿರಂತರವಾಗಿ ಬರ್ಕೊಳ್ಳಿ. ನಿರಂತರವಾಗಿ ಬರ್ಕೊಂಡು ಅದೇ ಇಂಟೆನ್ಷನ್ ಅದನ್ನ ವಿಜುವಲೈಸ್ ಮಾಡ್ತಾ ಹೋಗಿ, ಖಂಡಿತ ನಿಮ್ದು ಟ್ರೂ ಲವ್ ಇದ್ರೆ ಇಮ್ಮಿಡಿಯೇಟ್ ರಿಸಲ್ಟ್ ಅನ್ನ ನೀವೇ ಕಮೆಂಟ್ ಮುಖಾಂತರ ಹೇಳ್ತಾ ಹೋಗ್ತೀರಿ. ಇಷ್ಟೆಲ್ಲ ನಾನು ಇವತ್ತು ನಂಬರ್ಸ್ ಗಳನ್ನ ಕೊಟ್ಟಿದ್ದೀನಿ. ಇನ್ನು ಸಾಕಷ್ಟು ಏಂಜಲ್ ನಂಬರು, ವೇದಿಕ್ ಸ್ವಿಚ್ ವರ್ಡ್, ಸ್ವಿಚ್ ಫ್ರೇಮ್ ದ ಭಂಡಾರನೇ ಇದೆ. ಸೊ ನಿಮಗೆ ಹೋಗ್ತಾ ಹೋಗ್ತಾ ಎಲ್ಲವನ್ನು ನಾನು ತಗೊಂಡ್ ಬರ್ತೀನಿ. ಹಾಗೆ ಇದನ್ನ ನಾನು ಇನ್ನೊಂದು ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ನೋಡಿ ಇಲ್ಲಿ ನಿಮಗೆ ನಾನು ಹೇಳುವಂಥದ್ದು ಏನು ಅಂದ್ರೆ, ಯಾರಿಗೆಲ್ಲ ನಾನು ಕೊಟ್ಟಿರುವಂತ ಈ ಸ್ವಿಚ್ ವರ್ಡ್ ಅನ್ನ ಲೆಫ್ಟ್ ಸೈಡ್ ಆಫ್ ದ ಬಾಡಿ ಪಾರ್ಟ್ ಅಲ್ಲಿ ಬರೀತೀರಿ. ಹಾಗೆ ಒಂದು ವೈಟ್ ಶೀಟ್ ಅಲ್ಲಿ ಗ್ರೀನ್ ಕಲರ್ ಅಲ್ಲಿ ಯಾವ ನಂಬರ್ ನಿಮಗೆ ನಾನು ಹೇಳಿರೋದು ಬರ್ಕೋಬೇಕು ಅಂತಿದ್ದೀರಿ ಅದನ್ನ ಬರ್ಕೊಂಡು ರಾತ್ರಿ ಮಲಗುವಾಗ ನಿಮ್ಮ ಪಿಲ್ಲೋ ಕೆಳಗಡೆಗೆ ಇಟ್ಕೊಂಡು ವಿಶ್ ಮಾಡಿ, ವಿಜುವಲೈಸ್ ಮಾಡಿ ನಿಮಗೆ ಮ್ಯಾನಿಫೆಸ್ಟ್ ಆಗಿದೆ ಅಂತ ಹೇಳ್ಕೊಂಡು ಬರ್ಕೋಬಹುದು. ಹಾಗೆ ಇನ್ನೊಂದು ಮೆಥಡ್ ಅಲ್ಲಿ ನೋಡಿ, ಇಲ್ಲಿ ರೆಡ್ ಕಲರ್ ಅಲ್ಲಿ ನೀವು ಒಂದು ಸರ್ಕಲ್ ಅನ್ನ ಹಾಕಿ. ರೆಡ್ ಕಲರ್ ಅಲ್ಲಿ ನೀವು ಅದನ್ನ ಎನರ್ಜಿ ಸರ್ಕಲ್ ಅಂತ ಕರಿತೀವಿ. ನನ್ನ ವಿಡಿಯೋದಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ. ಓಕೆ, ರೆಡ್ ಕಲರ್ ಅಲ್ಲಿ ಎನರ್ಜಿ ಸರ್ಕಲ್ ಅನ್ನ ಹಾಕಿ, ನಿಮ್ಮ ನೇಮ್ ಹಾಕಿ, ನಿಮ್ಮ ವಿಶ್ ಬರೀರಿ. ಅದಕ್ಕೆ ರಿಲೇಟೆಡ್ ಆಗಿರುವಂತ ನಾನು ಏನ್ ಕೊಟ್ಟಿದ್ದೀನೋ ಆ ಏಂಜಲ್ ನಂಬರ್ ಅನ್ನ ಬರೆದು ನೀವು ನನ್ನ ವಿಶ್ ಫುಲ್ಫಿಲ್ ಆಗಿದೆ, ನಂದು ಮ್ಯಾನಿಫೆಸ್ಟ್ ಆಗಿದೆ, ನನ್ಗೆ ರಿಸಲ್ಟ್ ಬಂದಿದೆ ಅಂತ ಹೇಳಿ ನಿರಂತರ ಇದನ್ನ ಚಾಂಟ್ ಮಾಡ್ತಾ ಮಾಡ್ತಾ ನಿಮ್ಮ ಪಿಲ್ಲೋ ಕೆಳಗಡೆನೆ ಇಟ್ಕೊಂಡ್ಬಿಡಿ ನೀವು. ಹಾಗೆ ಎಷ್ಟೋ ಜನ ಈ ನಂಬರ್ಸ್ ಗಳನ್ನ ಬರೆದು ನಿಮ್ಮ ವ್ಯಾಲೆಟ್ ಅಲ್ಲಿ ಇಟ್ಕೋಬಹುದು, ಮೊಬೈಲ್ ಸ್ಕ್ರೀನ್ ಸೇವರ್ ಅಲ್ಲಿ, ಹಾಗೆ ಗ್ಯಾಲರಿನಲ್ಲಿ ಇಟ್ಕೋಬಹುದು. ನೀವು ಎಲ್ಲಿ ಓಡಾಡ್ತಿರೋ ಎಲ್ಲಾ ಕಡೆ ಇಟ್ಕೋಬಹುದು. ವಾಟರ್ ಬಾಟಲ್ ಮೇಲೆ ನೀವು ಈ ನಂಬರ್ಸ್ ಅನ್ನ ಬರೆದು ಸ್ಟಿಕ್ ಮಾಡಿ ಅದರಿಂದ ನೀರನ್ನ ಕುಡಿಯಬಹುದು. ಹಾಗೆ ನೀವು ಕಾರ್ ನಲ್ಲಿ ಸ್ಟಿಕ್ ಮಾಡುವಂಥದ್ದು, ಟೂ ವೀಲರ್ ಅಲ್ಲಿ ಸ್ಟಿಕ್ ಮಾಡುವಂಥದ್ದು, ನಿಮ್ಮ ರೂಮ್ ಗಳಲ್ಲಿ ಬರ್ತಿದ್ದಾಗೆ ನಿಮಗೆ ಈ ನಂಬರ್ ಅಟ್ರಾಕ್ಟ್ ಆಗ್ಬೇಕು ಅಂದ್ರೆ ನೀವು ಎಲ್ಲಿ ಜಾಗ ಜಾಸ್ತಿ ಸ್ಪೆಂಡ್ ಮಾಡ್ತಿರೋ ಅಲ್ಲೆಲ್ಲ ನೀವು ಈ ನಂಬರ್ ಅನ್ನ ನೀವು ಸ್ಟಿಕ್ ಮಾಡಿ ಬರೆಯುವಂಥದ್ದನ್ನ ಮಾಡ್ಕೊಳ್ಳಿ. ದಿನ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಗೆ ಯಾವ ನಂಬರ್ ಬೇಕು ಅದು ಸ್ನಾನ ಆದ ನಂತರ ಲೆಫ್ಟ್ ಸೈಡ್ ಆಫ್ ದ ಬಾಡಿ ಪಾರ್ಟ್ ಅಲ್ಲಿ ಬರ್ಕೊಳ್ಳಿ ನೀವು. ಸೊ ನೆಕ್ಸ್ಟ್ ಡೇ ಬರ್ಕೊಳ್ಳಿ. ಹೀಗೆ ದಿನ ಬರಿತಾ 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 ಈ ನಂಬರ್ ಚಾಂಟ್ ಮಾಡ್ತಾ ಮಾಡ್ತಾ ಮಾಡ್ತಾನೆ ನಿಮಗೆ ರಿಸಲ್ಟ್ ಬರ್ಲಿಕ್ಕೆ ಸಾಧ್ಯ. ಒಂದ್ ದಿವಸ 2 ದಿವಸದಲ್ಲಿ ನಿಮ್ಮಲ್ಲಿರುವಂತ ನೆಗೆಟಿವ್ ಥಾಟ್ಸ್ ಏನಿರುತ್ತೆ ಅಲ್ವಾ, ಅಯ್ಯೋ ನನ್ಗಿದೆಲ್ಲ ಆಗಲ್ಲ, ನನ್ಗಿದೆಲ್ಲ ಬರಲ್ಲ, ಸುಮ್ನೆ ಇವರು ಇದೆಲ್ಲ ಹೇಳ್ತಾರೆ, ಇದನ್ನೆಲ್ಲ ಕ್ಲಿಯರ್ ಮಾಡ್ಲಿಕ್ಕೆನೆ 2 ಡೇಸ್ ಬೇಕಾಗುತ್ತೆ. ಯಾರಿಗೆ ತುಂಬಾ ನೆಗೆಟಿವ್ ಇಟ್ಕೊಂಡಿರ್ತಿರೋ ಮೈಂಡ್ ಅಲ್ಲಿ ಇದು ಕ್ಲಿಯರ್ ಆಗಕ್ಕೆ 2 ಡೇಸ್ ಬೇಕಾಗುತ್ತೆ. ಸೊ 2 ಡೇಸ್ ಆದ್ಮೇಲೆ ನಿಮ್ಮಲ್ಲಿ ತುಂಬಾ ಸಾಕಷ್ಟು ಬದಲಾವಣೆಗಳು ಕಾಣಿಸ್ತಾ ಹೋಗುತ್ತೆ. ನಂತರ ನಿಮಗೆ ಈ ಒಂದು ಫ್ರೀಕ್ವೆನ್ಸಿ ವೈಬ್ರೇಷನ್ ಯಾವ ಮಟ್ಟಕ್ಕೆ ರಿಸಲ್ಟ್ ಕೊಡುತ್ತೆ ಅನ್ನೋದನ್ನ ನೋಡ್ತಾ ಹೋಗಿ.
ಸೊ ಮುಂದೆ ಮತ್ತಷ್ಟು ಏಂಜಲ್ ನಂಬರ್ಸ್ಗಳನ್ನ ನಿಮ್ಗೋಸ್ಕರ ತಗೊಂಡ್ ಬರ್ತಾ ಇದ್ದೀನಿ. ಅಲ್ಲಿವರೆಗೂ ಹೋಗಿ ಬರಲ್ಲ. ನಮಸ್ಕಾರ.